ನಿನ್ನೆ ಎಲ್ಲೋ ಕ್ರಿಕೆಟ್ ಆಡೋಕೆ ಹೋಗಿರ್ಬೇಕು ಸರ್. ಇಬ್ರು ಒಳ್ಳೆ ಫ್ರೆಂಡ್ಸು, ಯಾವಾಗ್ಲೂ ಜೊತೆಗೆ ಇರ್ತಾರೆ. ಆ ವಿರಾಜ್ಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ, ಅದೇ ನಮ್ಮ ಅಚ್ಚತ್ ಭಟ್ರು ಇಲ್ವಾ, ಅವ್ರ ಮಗಳು ಅನು ಅಂತ. ನಮ್ ವಿಷಯದಲ್ಲಿ ಗಲಾಟೆ ಆಗಿರೋದೇನೋ ನಿಜ, ಆದ್ರೆ ನಮ್ಮನೆಯವ್ರು ಯಾರು ಈ ಮಟ್ಟಕ್ಕೆ ಇಳಿಯಲ್ಲ. ನಾನು ವಿರಾಜ್ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ಉದಯ್ ನನ್ಗೆ ಅಣ್ಣನ್ಗಿಂತ ಜಾಸ್ತಿ. ಒಂದಿನ ನಮ್ ತಂದೆಗೆ ನನ್ನ ಮತ್ತೆ ವೀರಜ್ ವಿಷಯ ಗೊತ್ತಾಯ್ತು. ಅಲ್ಲ ಸರ್, ಅದು ಹೋಗ್ರಿ, ಬರ್ತಾ ಮರಿಬೇಡಿ. ಇವ್ರ ತಂದೆ ಭಟ್ರನ್ ಕರ್ಕೊಂಬಂದ್ರೆ ಅವನಿಗೆ ಬೆಟ್ಟಿಂಗ್ ಅಭ್ಯಾಸ ಏನಾದ್ರು ಇತ್ತ? ನಿನ್ನೆ ಬೆಳಗ್ಗೆ ವೀರಾಜ್ ನನ್ನ ಹತ್ರ ಅರ್ಜೆಂಟ್ ಆಗಿ ಮಾತಾಡ್ಬೇಕು ಅಂತ ಕರೆದಿದ್ದ. ಯಾರ್ದು ಬುಕ್ಕಿ ಕಾಲ? ಗೊತ್ತಿಲ್ಲ ಸರ್. ವಿರಾಜ್ ಹೇಳ್ದ ಒಂದು ಕೀಪ್ಯಾಡ್ ಫೋನ್ ಸಿಕ್ಕಿದೆ ಸರ್, ಅದಕ್ಕೂ ಸ್ವಲ್ಪ ರಕ್ತ ಅಂಟಿದೆ. ಗುಡ್. ಎವಿಡೆನ್ಸ್ ಫೋಟೋ ಕಳಿಸಿ. ಭಟ್ರದ್ ಬಿಡ್ರಿ, ಭಟ್ರು ಎಲ್ಲೂ ಓಡೋಗಲ್ಲ. ಮೊದಲು ನಾನು ಹೇಳಿದ ಕೆಲಸ ಮಾಡ್ರಿ. ಬಾಡಿನ ಪೋಸ್ಟ್ ಮಾರ್ಟಮ್ ಕಳ್ಸಾಗಿದೆ. ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಕಳಿಸ್ಕೊಡ್ತೀನಿ. ನಾನು ಯಾರು ಅಂತ ಗೊತ್ತಿಲ್ಲ ನಿನಗೆ, ಇನ್ನು ತಪ್ಪಾಯ್ತು ಬಿಡು. ಅಮ್ಮ ಸರ್, ಆಕ್ಸಿಡೆಂಟ್ ಆಗಿದೆ ಅಂತ ಇನ್ಫಾರ್ಮೇಶನ್ ಬಂದಿತ್ತು ಸರ್. ಸೊ ಸ್ಪಾಟ್ಗೆ ಇನ್ಸ್ಪೆಕ್ಷನ್ಗೆ ಬಂದಿದ್ದೀನಿ. ನೋಡೋದಕ್ಕೆ ಆಕ್ಸಿಡೆಂಟ್ ಥರ ಕಾಣಿಸ್ತಾ ಇಲ್ಲ ಸರ್. ಓಕೆ ಸರ್, ನಾನು ನೋಡ್ಕೋತೀನಿ. ಮತ್ತೆ ಸರ್, ಆ್ಯನಿವರ್ಸರಿಗೆ ನಿಮ್ಮ ವೈಫ್ಗೆ ಏನು ಸರ್ ಗಿಫ್ಟ್ ಕೊಟ್ರಿ? ಈಗ ಕೇಳೋಕ್ ಆಗಲ್ಲ ಕಣೆ ಸರ್, ಫೋನಲ್ಲಿದ್ದಾರೆ. ಡೆಡ್ ಬಾಡಿ ಬೇರೆ ಸಿಕ್ಕಿದೆ. ಈಗ ಏನಾದ್ರೂ ರಜೆ ಕೇಳಿದ್ರೆ ಪರ್ಮನೆಂಟ್ ಮನೆ ಇಳಿಸ್ಬಿಡ್ತಾರೆ. ನಿಮ್ಗೆ ಗೊತ್ತಲ್ಲ ನಮ್ಮ ಸಾರಿ ಹೆಂಗೆ ಅಂತ. ಕೆಲಸನೇ ಮುಗಿಯಲ್ವಲ್ಲ ಸರ್, ಇನ್ನು ಮದುವೆಯಲ್ಲಿಂದ ಬಂತು. ಸರಿ ಸರ್, ನಾನು ನಿಮ್ಗೆ ಇನ್ಫಾರ್ಮ್ ಮಾಡ್ತೀನಿ ಸರ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೇ ಶಂಕರ್, ಮನೇಲಿ ಸರ್ ಬಂದೆ. ಸರಿ ಕಣೆ, ಲೇಟ್ ಆಯ್ತು, ನೀನ್ ಮಲ್ಕೋ. ಸರ್, ಯಾರ್ದು ಫೋನು? ನಾನು ಹೆಂಡ್ತಿದ್ದು ಸರ್, ಲೇಟ್ ಆಗುತ್ತೆ ಅಂತ ಹೇಳ್ತಿದ್ದೆ. ಇದು ಡೆಡ್ ಬಾಡಿ ಇದೆ ಸರ್. ಮನೆಯಲ್ಲಿ ಯಾರ್ಯಾರಿದ್ದಾರೆ? ಉದಯ್ ಮತ್ತೆ ವಿರಾಜ್ ಅಂತ ಸರ್. ಯಾಕೆ ಸರ್, ಏನಾಯ್ತು? ಈಗ ಅವ್ರು ಎಲ್ಲಿದ್ದಾರೆ? ಅವ್ರ ಬಗ್ಗೆ ನಿಮ್ಗೆ ಏನ್ ಗೊತ್ತೋ ಅದನ್ನ ಹೇಳಿ. ನಿನ್ನೆ ಎಲ್ಲೋ ಕ್ರಿಕೆಟ್ ಆಡೋಕೆ ಹೋಗಿರ್ಬೇಕು ಸರ್. ಇಬ್ರು ಒಳ್ಳೆ ಫ್ರೆಂಡ್ಸು, ಯಾವಾಗ್ಲೂ ಜೊತೆಗೆ ಇರ್ತಾರೆ. ಇಬ್ರಿಗೂ ಕ್ರಿಕೆಟ್ ಅಂದ್ರೆ ಹುಚ್ಚು. ಅದ್ರಲ್ಲಿ ವಿರಾಜ್ ಸ್ವಲ್ಪ ಮುಂಗೋಪಿ ಸರ್, ಆದ್ರೆ ಇಬ್ರು ಒಳ್ಳೆ ಹುಡುಗರು. ಆಮೇಲೆ ಆ ವಿರಾಜ್ಗೆ ಒಂದು ಗರ್ಲ್ ಫ್ರೆಂಡ್ ಇದ್ದಾಳೆ, ಅದೇ ನಮ್ಮ ಅಚ್ಚತ್ ಭಟ್ರು ಇಲ್ವಾ, ಅವ್ರ ಮಗಳು ಅನು ಅಂತ. ಅಚ್ಯುತ್ ಭಟ್ರ ಮನೆಯವರಿಗೆ ಇದು ವಿಷಯ ಗೊತ್ತಿತ್ತು, ಅವರಿಗೇನು ಇಷ್ಟ ಇರಲಿಲ್ಲ. ಇದು ಈ ವಿಷಯಕ್ಕೆ ಒಂದೆರಡು ಸಲ ಜಗಳನಾಗಿತ್ತು ಸರ್. ವಿರಾಜ್ ಅಚ್ಯುತ್ ಭಟ್ರ ಮೇಲೆ ಕೈ ಎತ್ತಿದ್ದ, ಉದಯ್ ಹೋಗಿ ಬಿಡಿಸಿದ. ಇದೆಲ್ಲ ಆಗಿ ಸ್ವಲ್ಪ ಟೈಮ್ ಆಯ್ತು ಸರ್. ಈಗೇನಾಯ್ತು ಸರ್, ಯಾಕೆ ಕೇಳ್ತಿದ್ದೀರಾ?
ಇನ್ವೆಸ್ಟಿಗೇಷನ್ ನಡೀತಾರೆ ಕಣೆ, ಆಮೇಲೆ ಮಾಡ್ತೀನಿ. ಶಂಕರ್, ಸರ್ ಒಂದು ಗ್ಲಾಸ್ ನೀರು ತಗೊಂಬನ್ನಿ. ಕರಿತಾ ಇದ್ದಾರೆ, ಆಮೇಲೆ ಮಾಡ್ತೀನಿ. ಏನ್ರಿ, ಒಂದೇ ಗ್ಲಾಸ್ ತಂದಿದ್ದೀರಾ? ಹುಡುಗ ಗ್ಲಾಸ್ ಕೊಡಿ. ಸರಿ ಸರ್. ಕರ್ಮ, ಒಂದು ರಜೆ ಕೇಳೋಣ ಅಂದ್ರೆ ಇನ್ನೊಂದು ಕೇಸು. ತೋಡಿ ಮಾ. ಸರ್, ಸೊ ನಿಮ್ಮ ಮನೆಯವ್ರಿಗೆ ಈ ಹುಡುಗನ ಕಂಡ್ರೆ ಆಗಲ್ಲ, ಅದಕ್ಕೆ ಸರ್, ನಮ್ಮ ವಿಷಯದಲ್ಲಿ ಗಲಾಟೆ ಆಗಿರೋದೇನೋ ನಿಜ, ಆದ್ರೆ ನಮ್ಮನೆಯವ್ರು ಯಾರು ಈ ಮಟ್ಟಕ್ಕೆ ಇಳಿಯಲ್ಲ. ಮತ್ತಿನ್ಯಾರು ನಿನ್ನ ಲವರ್ ಮಾಡಿದ್ದ? ಎಲ್ಲಿ ನೆನ್ನೆ ಅಂತ ಅವ್ನು ಕಾಣಿಸ್ತಾ ಇಲ್ಲ? ಗೊತ್ತಿಲ್ಲ ಸರ್, ಅವನ ಫೋನ್ ಸ್ವಿಚ್ ಆಫ್ ಆಗಿದೆ. ಓ, ಟ್ರಯಾಂಗಲ್ ಲವ್ ಸ್ಟೋರಿ. ನೀವಿಬ್ರು ಸೇರ್ಕೊಂಡು ಯಾಕೆ ಕೆಲಸ ಮಾಡಿರಬಾರ್ದು? ಸರ್, ಸರ್, ನಾನು ವಿರಾಜ್ ಒಬ್ರನ್ನೊಬ್ರು ತುಂಬಾ ಪ್ರೀತಿಸ್ತಿದ್ವಿ. ಉದಯ್ ನನಗೆ ಅಣ್ಣನ್ಗಿಂತ ಜಾಸ್ತಿ. ಅವರಿಬ್ರಿಗೂ ಯಾರು ಇರ್ಲಿಲ್ಲ. ಅವರಿಬ್ರು ಒಳ್ಳೆ ಬೆಸ್ಟ್ ಫ್ರೆಂಡ್ ಆಗಿದ್ರು. ಎಷ್ಟೊಂದ್ಸಲ ನಾನು ವಿರಾಜ್ ಜಗಳ ಮಾಡ್ಕೊಂಡಾಗ ಉದಯ ನಮ್ಮನ್ನ ಒಂದ್ ಮಾಡ್ತಿದ್ದ. ಇನ್ಫ್ಯಾಕ್ಟ್ ನಾವಿಬ್ರು ಒಂದಾಗೋಕೆ ಉದಯೇ ಕಾರಣ. ಸರ್, ಅವರಿಬ್ರು ಅನಾಥರಾದ್ರು ಒಡ ಹುಟ್ಟಿದ ಅಣ್ಣ ತಮ್ಮನಿಗಿಂತ ಜಾಸ್ತಿ ಆಗಿದ್ರು. ಇಬ್ರಿಗೂ ಕ್ರಿಕೆಟ್ ಹುಚ್ಚು. ಅವ್ರದೇ ಒಂದು ಪುಟ್ಟು ಪ್ರಪಂಚ. ಆ ಪುಟ್ಟು ಪ್ರಪಂಚಕ್ಕೆ ನಾನು ಸೇರ್ಕೊಂಡೆ. ಎಲ್ಲ ಚೆನ್ನಾಗೇ ಇತ್ತು ಸರ್. ಆ ಉದಯ್ಗೆ ಆಗಾಗ ಯಾವುದೋ ಒಂದು ಕಾಲ್ ಬರ್ತಾ ಇತ್ತು, ಆದರೆ ಅವ್ನು ರಿಸೀವ್ ಮಾಡ್ತಿರ್ಲಿಲ್ಲ. ಒಂದಿನ ನಮ್ಮ ತಂದೆಗೆ ನನ್ನ ಮತ್ತೆ ವೀರಜ್ ವಿಷಯ ಗೊತ್ತಾಯ್ತು. ಮೊದಲೇ ಸಂಪ್ರದಾಯಸ್ಥರು. ನಮ್ಮ ವಿಷಯ ಗೊತ್ತಾಗಿ ಅಪ್ಪ ಬೇಡಪ್ಪ, ನನ್ ಮಾತ್ ಕೇಳಪ್ಪ. ಮನೆಗೆ ಹೋಗೋಣ. ಅಪ್ಪ ಬೇಡಪ್ಪ, ಪ್ಲೀಸ್. ಏನಂಕಲ್? ಏನು ನನ್ನ ಮಗಳೇ ಬೇಕಾಗಿತ್ತ ಅಪ್ಪ ಪ್ಲೀಸ್. ಏನಾಯ್ತು? ನನ್ನ ಮಗಳು ತಂಟೆಗೆ ಬಂದ ಕೊಂದಾಕ್ಬಿಡ್ತೀನಿ ಮಗನೇ. ಓ, ಓಪನ್ ಆಗಿ ಕೊಲೆ ಬೆದರಿಕೆ? ಇಲ್ಲ ಸರ್, ನಮ್ಮಪ್ಪ ಅಂತವ್ರೆಲ್ಲ ಕೋಪಕ್ಕಾಗಿ ಹೇಳ್ತಿದ್ದಾರೆ ಅಷ್ಟೇ. ಟೀ ಕುಡಿದೇನಮ್ಮ? ಶಂಕರ್ ಸರ್, ಹೋಗಿ ಬಟನ್ ಕೊಡ್ಕೊಂಡು. ಸರ್ ಬೇಡ ಸರ್. ಶಂಕರ್, ನೆನ್ನೆ ಕತ್ಲಲ್ಲಿ ಸರಿಯಾಗಿ ಕಾಣಿಸ್ಲಿಲ್ಲ. ಸ್ಪಾಟ್ಗೆ ಹೋಗಿ ಚೆಕ್ ಮಾಡ್ರೆ ಏನಾದ್ರು ಕ್ಲೂ ಸಿಗ್ಬೋದಾ ಅಂತ. ಸಿದ್ದು ಕಳಿಸ್ತೀನಿ ಸರ್.
ಅವನೇನು ಜೊತೆ ಕರ್ಕೊಂಡೋಗಿ, ಹೊಸ ಹುಡುಗ ನಿಮ್ಮ ನೋಡಿ ಕೆಲಸ ಕಲೀಲಿ. ಅಲ್ಲ ಸರ್ ಅದು ಹೋಗ್ರಿ, ಬರ್ತಾ ಮರಿಬೇಡಿ. ಇವ್ರ ತಂದೆ ಭಟ್ರನ್ ಕರ್ಕೊಂಬನ್ನಿ. ಹಾ, ಆಮೇಲೆ ಏನಾಯ್ತು? ಸರ್ ಅಪ್ಪಂಗೇನೂ ಆಗಲ್ಲ, ಹೇಳು. ಅವತ್ತು ಜಗಳ ಆದ್ಮೇಲೆ ಅಪ್ಪ ನನ್ನನ್ನು ಮನೆಯಿಂದ ಎಲ್ಲೂ ಹೊರಗೆ ಕಳಿಸ್ಲಿಲ್ಲ. ನನಗೆ ಮದುವೆ ಮಾಡಬೇಕು ಅಂತ ಮನೆಯವ್ರ ಹತ್ರ ಮಾತಾಡ್ತಿದ್ರು. ನಾನು ಆಗಲ್ಲ ಅಂದೆ. ಅದಕ್ಕೆ ಅವ್ರು ಸೆಟ್ ಮಾಡಿಕೊಂಡು ಹೇಗಾದರೂ ಹಾಳಾಗೋಗು, ಆದರೆ ನೀನು ಅವನ ಜೊತೆ ಹೋದ್ರೆ ನನ್ನ ಪಾಲಕ್ಕೆ ಸತ್ತಾಗೆ ಅಂತ ಹೇಳಿಬಿಟ್ರು. ಹಾ, ಉದಯ್ಗೆ ಅದು ಯಾವುದೋ ಕಾಲ್ ಬರ್ತಿತ್ತು ಅವಾಗ ಅಂತ ಹೇಳಿದೆಲ್ಲ, ಯಾರದ್ದು? ಹಾಂ ಸರ್. ಅವನಿಗೆ ಬೆಟ್ಟಿಂಗ್ ಅಭ್ಯಾಸ ಏನಾದರೂ ಇತ್ತಾ? ಸರ್ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ, ಆದರೆ ಅವನಿಗೆ ತುಂಬ ಕಾಲ್ಸ್ ಬರೋದು. ಅವ್ನು ಕಾಲ್ ಪಿಕ್ ಮಾಡ್ತಿರ್ಲಿಲ್ಲ. ಕೆಲವೊಂದ್ಸಲ ಫೋನಲ್ಲಿ ಜಗಳ ಆಡ್ತಿದ್ದ. ಯಾರು ಅಂತ ಕೇಳಿದ್ರೆ ಸರಿಗೆ ಉತ್ತರ ಕೊಡ್ತಿರ್ಲಿಲ್ಲ. ಹಾಂ, ನಿನ್ನೆ ಬೆಳಗ್ಗೆ ವಿರಾಜ್ ನನ್ನ ಹತ್ರ ಅರ್ಜೆಂಟಾಗಿ ಮಾತಾಡಬೇಕು ಅಂತ ಕರೆದಿದ್ದ. ನೀನು ಹೇಳೋ ಅಷ್ಟು ಸುಲಭ ಅಲ್ಲ ವೀರು. ನಿನ್ನೇನಾದರೂ ಮದುವೆ ಆದರೆ ಅಪ್ಪ ನನ್ನನ್ನು ಮನೆಯಿಂದ ಹೊರಗಾಗ್ತೀನಿ ಅಂತ ಹೇಳಿದ್ದಾರೆ. ಏನೂ ಆಗಲ್ಲ, ನಾನು ಅರ್ಥ ಮಾಡ್ಕೋ. ನಾವಿಬ್ರು ಮದುವೆ ಆಗೋದ್ರೆ ಅವ್ರೇನೂ ಮಾಡೋಕ್ಕಾಗಲ್ಲ. ನಾವು ಚಿಕ್ಕ ಮಕ್ಕಳಲ್ಲ. ಅಲ್ಲ ವೀರು, ನೋಡೋಣ, ಡಿಸೈಡ್ ಮಾಡು. ನಿನ್ಗೆ ನಾನು ಬೇಕು ಅಂದರೆ ಇನ್ನೆರಡು ದಿನದಲ್ಲಿ ನಿನ್ನ ಡಿಸಿಷನ್ ಹೇಳು. ಮಕ್ಳ ಥರ ಆಡಬೇಡ. ನಾವೇನು ಕೊಡೋಕೆ ಆಮೇಲೆ ಮಾಡ್ತೀನಂದ್ರೆ ಅರ್ಥ ಆಗಲ್ವಾ? ಯಾವ ಹಣ? ಏನು ಬೆದರಿಕೆ ಆಗ್ತಿದ್ಯಾ? ನೀನೇನು ಸಾಲ ಕೊಟ್ಟಿದ್ದ ದುಡ್ಡಲ್ಲ, ಬೆಟ್ಟಿಂಗ್ ದುಡ್ಡು. ನಾನೇ ಪೊಲೀಸ್ ಸ್ಟೇಷನ್ಗೆ ಹೋಗಿ ಸರೆಂಡರ್ ಆಗ್ತೀನಿ. ನಿನ್ನ ಕೈಯಿಂದ ಏನು ಮಾಡ್ಕೊತ್ತೋ ಮಾಡ್ಕೊ. ಯಾರ್ದು ಬುಕ್ಕಿ ಕಾಲ? ಗೊತ್ತಿಲ್ಲ ಸರ್, ವಿರಾಜ್ ಹೇಳ್ದ. ಅಣ್ಣ, ಸಂಜೆ ಮ್ಯಾಚ್ ಇದೆ, ನಾಳೆ ಫೋನ್ ಮಾಡ್ತೀನಿ. ಫೈನಲ್ ಡಿಸಿಷನ್ ಏನು ಅಂತ ಯೋಚನೆ ಮಾಡಿ ಹೇಳು. ಇವಾಗ ಹೊರಡು. ವಿರಾಜ್ ಅಷ್ಟು ಹೇಳ್ದ ಸರ್. ಆಮೇಲೆ ನಾನು ಅಲ್ಲಿಂದ ಹೊರಟುಬಿಟ್ಟೆ. ಏನಾಯಿತು ಅಂತ ನನಗೆ ಗೊತ್ತಿಲ್ಲ ಸರ್. ಆ ಬುಕ್ಕಿಗಳೇನಾದರೂ ಹಲೋ ಸರ್, ನಿನ್ನೆ ಮರ್ಡರ್ ಆದ ಸ್ವಲ್ಪ ದೂರದಲ್ಲಿ ಒಂದು ಟ್ರೋಫಿ ಸಿಕ್ಕಿದೆ. ಕ್ರಿಕೆಟ್ ಇರ್ಬೋದು, ಅದ್ರ ಮೇಲೆ ಎಲ್ಲ ಬ್ಲಡ್ ಆಗಿದೆ. ಮೋಸ್ಟ್ಲಿ ಅದೇ ಮರ್ಡರ್ ವೆಪನ್ ಆಗಿರ್ಬೋದು ಸರ್. ಆಮೇಲೆ ಒಂದು ಕೀಪ್ಯಾಡ್ ಫೋನ್ ಸಿಕ್ಕಿದೆ ಸರ್, ಅದಕ್ಕೂ ಸ್ವಲ್ಪ ರಕ್ತ ಅಂಟಿದೆ. ಬಾಡಿ ಸಿಕ್ಕಿದ ಜಾಗದಿಂದ ಯಾರೋ ಅದನ್ನ ಸ್ವಲ್ಪ ದೂರ ಎಸ್ತಿರ್ಬೋದು. ಅದರಲ್ಲಿ ಸಿಮ್ ಕಾರ್ಡ್ ಇದೆ ಸರ್. ಗುಡ್. ಎವಿಡೆನ್ಸ್ದು ಫೋಟೋ ಕಳಿಸಿ, ಹಾಗೆ ಎವಿಡೆನ್ಸ್ನ ಫೊರೆನ್ಸಿಕ್ ಲ್ಯಾಬಿಗೆ ಕಳಿಸಿ. ಹಾಂ, ಹಾಗೆ ಆ ಮೊಬೈಲಲ್ಲಿರೋ ಕಾಲ್ ಡೀಟೇಲ್ಸ್ ಎಲ್ಲ ತೊಗೊಂಡು ಬನ್ನಿ. ಸರಿ ಸರ್, ಸಿದ್ದುನ ಕಳಿಸ್ತೀನಿ. ಅವನನ್ನು ನೀವು ಜೊತೆ ಕರ್ಕೊಂಡೋಗಿ. ಹೊಸಬ ನಿಮ್ಮ ನೋಡಿ ಕೆಲಸ ಕಲಿತಾನೆ. ಅಲ್ಲ ಸರ್, ಅದು ಭಟ್ರದ್ ಬಿಡ್ರಿ, ಭಟ್ರು ಎಲ್ಲೂ ಓಡೋಗಲ್ಲ. ಮೊದಲು ನಾನು ಹೇಳಿದ ಕೆಲಸ ಮಾಡ್ರಿ. ನೀನು ನೋಡಮ್ಮ, ಬೇಕಾದ್ರೆ ಹೇಳಿ ಕಳಿಸ್ತೀನಿ. ಸರ್ ಉದಯ್, ಬಾಡಿನ ಪೋಸ್ಟ್ ಮಾರ್ಟಮ್ಗೆ ಕಳ್ಸಾಗಿದೆ. ಫಾರ್ಮಾಲಿಟೀಸ್ ಎಲ್ಲ ಮುಗಿದ ಮೇಲೆ ಕಳಿಸ್ಕೊಡ್ತೀವಿ. ಕೊಡಮ್ಮ. ಟಾಕಿಸ್ ಆಪ್ ಇದೀಗ ಕೇವಲ 99 ರೂಪಾಯಿಯಲ್ಲಿ ಲಭ್ಯ. ಹಿಂದೆ ಡೌನ್ಲೋಡ್ ಮಾಡಿ ಟಾಕಿಸ್ ಆಪ್.